ದಿಯಾ ಅಕ್ಷತ್ ವಿಧಿ ಬರೆದ ಪ್ರೀತಿ ಮೊದಲ ಭೇಟಿ. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ಪ್ರವೇಶಿಸುವ ಕ್ಷಣ ತುಂಬಾ ಸಾಮಾನ್ಯವಾಗಿರುತ್ತದೆ. ಆದರೆ ಆ ವ್ಯಕ್ತಿಯೇ ಮುಂದೆ ನಮ್ಮ ಇಡೀ ಜೀವನದ ಕಥೆಯಾಗುತ್ತಾನೆ ಎಂದು ಆ ಕ್ಷಣದಲ್ಲಿ ನಮಗೆ ಗೊತ್ತಿರುವುದಿಲ್ಲ. ಇದು ಅಂತಹದ್ದೇ ಒಂದು ಕತೆ. ದಿಯಾ, ಅಕ್ಷತ್ ಮತ್ತು ಜಾನು 3 ವಿಭಿನ್ನ ವ್ಯಕ್ತಿಗಳು, 3 ವಿಭಿನ್ನ ಕನಸುಗಳು, 3 ವಿಭಿನ್ನ ಬದುಕುಗಳು. ಆದರೆ ವಿಧಿ ಮಾತ್ರ ಇವರ ಮೂವರ ಜೀವನದ ದಾರಿಯನ್ನು ಒಂದೇ ಕಡೆಗೆ ಕೊಂಡೊಯ್ಯಲು ನಿರ್ಧರಿಸಿತ್ತು. ದಿಯಾ ಮತ್ತು ಅಕ್ಷರ್ ಇಬ್ಬರು ಪ್ರಸಿದ್ಧ ಆಂಕಾಲಜಿಸ್ಟ್ಗಳು, ಜನರ ಜೀವ ಉಳಿಸುವ ವೈದ್ಯರು. ಮತ್ತು ಜಾನು ಬಡವರಿಗಾಗಿ ತನ್ನ ಜೀವನವನ್ನೇ ಅರ್ಪಿಸಿಕೊಂಡ ಸಮಾಜ ಸೇವಕಿ. ಆದರೆ ಒಂದೇ ವ್ಯಕ್ತಿಯನ್ನು ಇಬ್ಬರು ಪ್ರೀತಿಸಿದಾಗ ಏನಾಗುತ್ತದೆ? ಅಕ್ಷತ್ ತನ್ನ ಜೀವನ ಸಂಗಾತಿಯಾಗಿ ಯಾರನ್ನು ಆರಿಸುತ್ತಾನೆ? ಯಾರ ಪ್ರೀತಿ ಗೆಲ್ಲುತ್ತದೆ? ಯಾರ ಹೃದಯ ಒಡೆಯುತ್ತದೆ? ದಿ ಇವರಿಗಾಗಿ ಕೊನೆಯದಾಗಿ ಏನು ಬರೆದಿತ್ತು? ಬನ್ನಿ ಈ ಭಾವನಾತ್ಮಕ ಪ್ರಯಾಣವನ್ನು ಆರಂಭಿಸೋಣ. ಬೆಳಗಿನ ಜಾವ ಅಮೆರಿಕದ ವಿಮಾನ ನಿಲ್ದಾಣದಲ್ಲಿ ವಿಮಾನವೊಂದು ನಿಧಾನವಾಗಿ ಲ್ಯಾಂಡ್ ಆಯಿತು. ವಿಮಾನದಿಂದ ಹೊರಬಂದ ಯುವತಿ, ಕೈಯಲ್ಲಿ ಫೋನ್, ಮತ್ತೊಂದು ಕೈಯಲ್ಲಿ ತನ್ನ ಲಗೇಜ್, ಮುಖದಲ್ಲಿ ಆತ್ಮವಿಶ್ವಾಸ, ಕಣ್ಣಲ್ಲಿ ದೊಡ್ಡ ಕನಸುಗಳು. ಅವಳೇ ದಿಯಾ, 24 ವರ್ಷದ ಯುವ ಆಂಕಾಲಜಿಸ್ಟ್. ಭಾರತದಿಂದ ಸಾವಿರಾರು ಮೈಲು ದೂರ ಬಂದಿದ್ದರೂ ಅವಳ ಹೃದಯ ಮಾತ್ರ ತನ್ನ ಮನೆಯಲ್ಲೇ ಇತ್ತು. ಅವಳು ತಕ್ಷಣ ತನ್ನ ತಾಯಿಗೆ ಫೋನ್ ಮಾಡಿದಳು. ಹಲೋ ಅಮ್ಮ, ನಾನು ಸೇಫ್ ಆಗಿ ಅಮೆರಿಕ ತಲುಪಿದ್ದೇನೆ. ಅಮ್ಮನ ಧ್ವನಿಯಲ್ಲಿ ಆತಂಕ ಸ್ಪಷ್ಟವಾಗಿತ್ತು. ದಿಯಾ, ನೀನು ಒಬ್ಬಳೇ ಇದ್ದೀಯಲ್ಲ, ಜಾಗರೂಕವಾಗಿರು. ದಿಯಾ ಸಣ್ಣ ನಗು ನಕ್ಕಳು. ಅಮ್ಮ, ನನ್ನ ಬಗ್ಗೆ ಇಷ್ಟು ಚಿಂತೆ ಮಾಡಬೇಡಿ, ನಾನು ಈಗ ಚಿಕ್ಕ ಮಗು ಅಲ್ಲ. ಅಮ್ಮ ನಿಧಾನವಾಗಿ ನಕ್ಕರು. ನೀನು ಎಷ್ಟು ದೊಡ್ಡವಳಾದರೂ ನನಗೆ ನೀನು ಯಾವಾಗಲೂ ನನ್ನ ಪುಟ್ಟ ಮಗಳೇ. ಆ ಮಾತು ಕೇಳಿದ ದಿಯಾಳ ಮುಖದಲ್ಲಿ ಪ್ರೀತಿಯ ನಗು ಮೂಡಿತು. ಅಷ್ಟರಲ್ಲಿ ಮತ್ತೊಂದು ಧ್ವನಿ ಕೇಳಿಸಿತು. ದಿಯಾ, ಅದು ಅವಳ ತಂದೆ. ಡ್ಯಾಡಿ, ನಾನು ಸುರಕ್ಷಿತವಾಗಿ ತಲುಪಿದ್ದೇನೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ನಡೆಯಲಿರುವ ವಿಶ್ವಮಟ್ಟದ ವೈದ್ಯಕೀಯ ಸಮ್ಮೇಳನಕ್ಕೆ ಹೋಗುತ್ತಿದ್ದೇನೆ. ನಿಮಗೆ ಹೆಮ್ಮೆ ತರುವಂತೆ ಮಾಡುತ್ತೇನೆ. ಅಪ್ಪನ ಧ್ವನಿಯಲ್ಲಿ ಹೆಮ್ಮೆ ತುಂಬಿತ್ತು. ನಿನ್ನಿಂದ ಒಳ್ಳೆಯ ಸುದ್ದಿಗಾಗಿ ಕಾಯುತ್ತಿದ್ದೇನೆ ಮಗಳೇ. ಆಲ್ ದಿ ಬೆಸ್ಟ್. ದಿಯಾ ಕಣ್ಣು ಮುಚ್ಚಿ ಸಣ್ಣ ನಗು ನಕ್ಕಳು. ಥ್ಯಾಂಕ್ ಯು ಡ್ಯಾಡಿ. ಕರೆ ಮುಗಿಸಿದ ನಂತರ ಅವಳು ಕೆಲ ಕ್ಷಣ ಫೋನ್ನೇ ನೋಡುತ್ತಾ ನಿಂತಳು. ದಿಯಾಳ ಜೀವನದಲ್ಲಿ ಅವಳ ತಂದೆ ತಾಯಿಯ ಸ್ಥಾನ ತುಂಬಾ ವಿಶೇಷವಾಗಿತ್ತು. ದೀಪಕ್ ಚಂದ್ರ ಮತ್ತು ಶಿವೇನ್ಯ ಅವರ ಏಕೈಕ ಮಗಳು ಅವಳು. ತಂದೆ ಯಶಸ್ವಿ ಉದ್ಯಮಿ. ಅವರ ಬಳಿ ಹಲವು ಸಂಸ್ಥೆಗಳಿದ್ದವು. ದಿಯಾ ಇಂಪೋರ್ಟಿಂಗ್ ಎಕ್ಸ್ಪೋರ್ಟಿಂಗ್, ದಿಯಾ ಕಾಲೇಜ್ ಆಫ್ ಸೈನ್ಸ್, ದಿಯಾ ಕನ್ಸ್ಟ್ರಕ್ಷನ್ಸ್. ತಾಯಿ ಎಲ್ಲಾ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕಿ. ಹಣದ ಕೊರತೆಯೇ ಇರಲಿಲ್ಲ. ಆದರೆ ದಿಯಾ ತನ್ನ ತಂದೆಯ ನೆರಳಿನಲ್ಲಿ ಬದುಕಲು ಬಯಸಲಿಲ್ಲ. ತನ್ನದೇ ಪರಿಶ್ರಮದಿಂದ ತನ್ನದೇ ಹೆಸರು ಮಾಡಬೇಕೆಂದು ಬಯಸಿದ್ದಳು. ಅದಕ್ಕಾಗಿಯೇ ದೆಹಲಿಯ ಮೆಡಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ಆಂಕಾಲಜಿಸ್ಟ್ ಆಗಿ ಕೆಲಸ ಮಾಡುತ್ತಿದ್ದಳು. ಮುಂಬೈನಲ್ಲಿದ್ದ ತಂದೆಯ ಆಸ್ಪತ್ರೆಯಲ್ಲೂ ಸಮಯ ಸಿಕ್ಕಾಗ ಸೇವೆ ಮಾಡುತ್ತಿದ್ದಳು. ಬಹಳ ಪರಿಶ್ರಮದ ನಂತರವೇ ಆಕೆ ಈ ಪ್ರತಿಷ್ಠಿತ ಸಮ್ಮೇಳನಕ್ಕೆ ಆಯ್ಕೆಯಾಗಿದ್ದಳು. ಅದು ಅವಳ ಬಹುಕಾಲದ ಕನಸು. ಹೋಟೆಲ್ಗೆ ತಲುಪಿದ ದಿಯಾ 1 ಕಪ್ ಬಿಸಿ ಕಾಫಿ ಕುಡಿದಳು. ನಂತರ ಬಿಸಿ ನೀರಿನ ಸ್ನಾನ ಮಾಡಿ ಸಿದ್ಧಳಾದಳು. ತಿಳಿ ನೀಲಿ ಬಣ್ಣದ ಫಾರ್ಮಲ್ ಡ್ರೆಸ್, ಹಗುರವಾದ ಮೇಕಪ್, ಹಣೆಯ ಮೇಲೆ ಚಿಕ್ಕ ಬಿಂದಿ, ಕೈಯಲ್ಲಿ ಫೈಲ್ಗಳು, ಮತ್ತೊಂದು ಕೈಯಲ್ಲಿ ತನ್ನ ಸಂಶೋಧನಾ ಪ್ರಬಂಧಗಳು. ಕನ್ನಡಿಯ ಮುಂದೆ ನಿಂತು ತನ್ನ ಪ್ರೆಸೆಂಟೇಷನ್ ಸ್ಲೈಡ್ಗಳನ್ನು ಮತ್ತೊಮ್ಮೆ ಪರಿಶೀಲಿಸಿದಳು. ನಾನು ಇದನ್ನು ಮಾಡಬಲ್ಲೆ ಎಂದು ತನ್ನನ್ನೇ ಪ್ರೋತ್ಸಾಹಿಸಿಕೊಂಡಳು. ನಂತರ ಆಳವಾಗಿ ಉಸಿರೆಳೆದು ಲೆಟ್ಸ್ ಡು ದಿಸ್ ಎಂದು ಹೇಳಿ ಹೊರಟಳು. ಸುಮಾರು 1 ಗಂಟೆಯ ನಂತರ ಗಾಜಿನಿಂದ ನಿರ್ಮಿಸಲಾದ ಭವ್ಯ ಕಟ್ಟಡವೊಂದರ ಮುಂದೆ ದಿಯಾ ಕಾರಿನಿಂದ ಇಳಿದಳು. ಅವಳು ಕಟ್ಟಡವನ್ನು ಮೇಲಿನಿಂದ ಕೆಳಗೆ ನೋಡಿದಳು. 12ನೇ ಮಹಡಿಯಲ್ಲಿ ನಡೆಯುತ್ತಿದ್ದ ಆ ಸಭೆಯಲ್ಲಿ ವಿಶ್ವದ ವಿವಿಧ ದೇಶಗಳಿಂದ ಬಂದ ಕ್ಯಾನ್ಸರ್ ತಜ್ಞರು ಸೇರಿದ್ದರು. ಭಾರತದಿಂದ 2, ಚೀನಾದಿಂದ 2, ರಷ್ಯಾದಿಂದ 3, ಅಮೆರಿಕದಿಂದ 3, ಯುನೈಟೆಡ್ ಕಿಂಗ್ಡಮ್ನಿಂದ 3, ಕೆನಡಾದಿಂದ 3, ಒಟ್ಟು 16 ಮಂದಿ. ಇದು ಸಾಮಾನ್ಯ ಸಭೆಯಲ್ಲ. ಇದು ವೈದ್ಯಕೀಯ ಕ್ಷೇತ್ರದ ಭವಿಷ್ಯವನ್ನು ಚರ್ಚಿಸುವ ವೇದಿಕೆ. ದಿಯಾ ತನ್ನ ಆಸನದಲ್ಲಿ ಕುಳಿತು ಒಂದು ಅಂಶವನ್ನು ಗಮನದಿಂದ ಟಿಪ್ಪಣಿ ಮಾಡಿಕೊಳ್ಳುತ್ತಿದ್ದಳು. ಆದರೆ ಸ್ವಲ್ಪ ಸಮಯದ ನಂತರ ಅವಳ ಸರದಿ ಬಂತು. ನಿರೂಪಕರು ಘೋಷಿಸಿದರು, ಈಗ ಭಾರತದ ಡಿಎನ್ ಮೆಡಿಕಲ್ ಆಂಕಾಲಜಿ ತಜ್ಞೆ ಶ್ರೀಮತಿ ದಿಯಾ ದೀಪಕ್ ಚಂದ್ರ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತೇವೆ. ದಿಯಾ ನಿಧಾನವಾಗಿ ಎದ್ದಳು. ಕೆಲವು ಕ್ಷಣ ಕಣ್ಣು ಮುಚ್ಚಿದಳು. ನಂತರ ವೇದಿಕೆಯತ್ತ ನಡೆದುಕೊಂಡು ಹೋದಳು. ಎಲ್ಲರಿಗೂ ಶುಭೋದಯ. ಸಭಾಂಗಣ ಮೌನವಾಗಿತ್ತು. ದಿಯಾ ಮುಂದುವರಿಸಿದಳು. ನನ್ನ ಸಂಶೋಧನೆ ಮತ್ತು ಅನುಭವದ ಆಧಾರದ ಮೇಲೆ ಒಂದು ವಿಷಯವನ್ನು ನಾನು ಸ್ಪಷ್ಟವಾಗಿ ಹೇಳಲು ಬಯಸುತ್ತೇನೆ. ಕ್ಯಾನ್ಸರ್ ಎಂದರೆ. ಅವಳು ಕ್ಷಣಕಾಲ ನಿಂತಳು. ಮರಣವಲ್ಲ. ಸಭಾಂಗಣದಲ್ಲಿ ಕೆಲವರು ಗಮನದಿಂದ ಅವಳತ್ತ ನೋಡಿದರು. ಇಂದಿಗೂ ಶಿಕ್ಷಣ ಪಡೆದ ಅನೇಕ ಜನರು ಕ್ಯಾನ್ಸರ್ ಎಂದರೆ ಜೀವನ ಮುಗಿದಂತೆಯೇ ಎಂದು ಭಾವಿಸುತ್ತಾರೆ. ಆದರೆ ಅದೇ ತಪ್ಪು ಕಲ್ಪನೆ.
ಅನೇಕ ಜೀವಗಳನ್ನು ಕಸಿದುಕೊಳ್ಳುತ್ತಿದೆ. ನಮ್ಮ ದೇಹದಲ್ಲಿ ಯಾವುದೇ ಅಸಹಜ ಬದಲಾವಣೆ ಕಂಡುಬಂದರೂ ಅದನ್ನು ನಿರ್ಲಕ್ಷಿಸಬಾರದು. ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕು. ಕ್ಯಾನ್ಸರ್ ಆರಂಭಿಕ ಅಥವಾ ಮಧ್ಯ ಹಂತದಲ್ಲೇ ಪತ್ತೆಯಾದರೆ ಸರಿಯಾದ ಚಿಕಿತ್ಸೆ, ಮಾನಸಿಕ ಧೈರ್ಯ ಮತ್ತು ಆತ್ಮವಿಶ್ವಾಸ ಇವುಗಳೊಂದಿಗೆ ಕ್ಯಾನ್ಸರ್ ಅನ್ನು ಗೆಲ್ಲಬಹುದು. ಅವಳ ಧ್ವನಿ ಇನ್ನಷ್ಟು ಗಟ್ಟಿಯಾಯಿತು. ಆದ್ದರಿಂದ ಕ್ಯಾನ್ಸರ್ ರೋಗಿಯನ್ನು ಕರುಣೆಯಿಂದ ನೋಡಬೇಡಿ, ಅವನಿಗೆ ಭರವಸೆ ನೀಡಿ. ಕೆಲವು ಕ್ಷಣ ಮೌನ. ನಂತರ ಸಭಾಂಗಣ ಚಪ್ಪಾಳೆಯಿಂದ ಮೊಳಗಿತು. ಸಭಾಂಗಣದ ಒಂದು ಮೂಲೆಯಲ್ಲಿ ಕುಳಿತಿದ್ದ ಯುವ ವೈದ್ಯ ದಿಯಾಳನ್ನು ಗಮನದಿಂದ ನೋಡುತ್ತಿದ್ದ. ಅವನ ಕಣ್ಣುಗಳಲ್ಲಿ ಮೆಚ್ಚುಗೆ. ಅವನು ಮನಸ್ಸಿನಲ್ಲಿ ಯೋಚಿಸಿದ, ಅವಳು ಹೇಳುತ್ತಿರುವ ಪ್ರತಿಯೊಂದು ಮಾತು ನಾನು ಹೇಳಲು ಬಯಸಿದ್ದ ವಿಚಾರಗಳೇ. ಅವನು ಮೊದಲ ಬಾರಿಗೆ ದಿಯಾಳನ್ನು ನೋಡುತ್ತಿದ್ದ, ಆದರೆ ಅವಳ ಮಾತುಗಳು ಅವನ ಮನಸ್ಸಿಗೆ ನೇರವಾಗಿ ತಲುಪಿದ್ದವು. ಅವಳ ಭಾಷಣದಲ್ಲಿ ಜ್ಞಾನವಿತ್ತು, ಅನುಭವವಿತ್ತು. ಅದರಿಗಿಂತ ಮುಖ್ಯವಾಗಿ ಜನರಿಗಾಗಿ ಏನಾದರೂ ಮಾಡಬೇಕು ಎನ್ನುವ ನಿಜವಾದ ಕಾಳಜಿ ಇತ್ತು. ಅವನು ಸಣ್ಣದಾಗಿ ನಕ್ಕ. ಇಂಟ್ರೆಸ್ಟಿಂಗ್. ಮುಂದಿನ ಕ್ಷಣ ನಿರೂಪಕರ ಧ್ವನಿ ಕೇಳಿಸಿತು. ಈಗ ಭಾರತದಿಂದ ಆಗಮಿಸಿರುವ ಎಂಚಿ ಸರ್ಜಿಕಲ್ ಆಂಕಾಲಜಿ ತಜ್ಞ ಡಾಕ್ಟರ್ ಅಕ್ಷದ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ದಿಯಾ ತನ್ನ ಆಸನದಲ್ಲೇ ನೇರವಾಗಿ ಕುಳಿತಳು. ಅಕ್ಷರ್. ಆ ಹೆಸರು ಕೇಳಿದ ತಕ್ಷಣ ಅವಳಿಗೆ ಕೆಲವು ನೆನಪುಗಳು ಬಂದವು. ಮಾಧ್ಯಮಗಳಲ್ಲಿ ಅವನ ಬಗ್ಗೆ ಓದಿದ್ದಳು. ಬಡವರಿಗೆ ಉಚಿತ ಚಿಕಿತ್ಸೆ, ಉಚಿತ ಶಸ್ತ್ರಚಿಕಿತ್ಸೆಗಳು, ಸಮಾಜ ಸೇವೆ, ಅನೇಕ ಕುಟುಂಬಗಳಿಗೆ ನೆರವು, ಅಮೆರಿಕದ ವೈದ್ಯಕೀಯ ವಿಶ್ವವಿದ್ಯಾಲಯದಿಂದ ಪಡೆದ ಗೌರವ. ಆದರೆ ಇಂದು ಅವನನ್ನು ಮೊದಲ ಬಾರಿಗೆ ನೇರವಾಗಿ ನೋಡಲಿದ್ದಳು. ಅಕ್ಷತ್ ವೇದಿಕೆಗೆ ಬಂದ. ಮೈಕ್ ಮುಂದೆ ನಿಂತ. ನಾನು ಅಕ್ಷತ್. ಈ ಗೌರವಾನ್ವಿತ ವೇದಿಕೆಯಲ್ಲಿ ನಿಮ್ಮೆಲ್ಲರ ನಡುವೆ ನಿಂತಿರುವುದು ನನಗೆ ಸಂತೋಷ. ಅವನ ಧ್ವನಿ ಗಂಭೀರವಾಗಿತ್ತು. ಕ್ಯಾನ್ಸರ್ ಬಗ್ಗೆ ಸರಿಯಾದ ಅರಿವು ಜನರಿಗೆ ರೋಗದ ವಿರುದ್ಧ ಹೋರಾಡುವ ಶಕ್ತಿ ನೀಡುತ್ತದೆ. ಆದ್ದರಿಂದ ಪ್ರತಿಯೊಂದು ದೇಶವೂ ಜಾಗೃತಿ ಮೂಡಿಸುವ ಜವಾಬ್ದಾರಿ ಹೊತ್ತುಕೊಳ್ಳಬೇಕು. ಅವನು ಜೀವನ ಶೈಲಿ, ವ್ಯಾಯಾಮ, ಆಹಾರ, ತಂಬಾಕು, ಫಾಸ್ಟ್ ಫುಡ್, ಜಂಕ್ ಫುಡ್ ಇವುಗಳ ಬಗ್ಗೆ ವಿವರವಾಗಿ ಮಾತನಾಡಿದ. ಅವನ ಭಾಷಣ ಮುಗಿಯಿತು. ಚಪ್ಪಾಳೆ ಮೊಳಗಿತು. ಅವನು ವೇದಿಕೆಯಿಂದ ಕೆಳಗಿಳಿದ. ನಂತರ ಅವನ ಕಣ್ಣುಗಳು ನೇರವಾಗಿ ದಿಯಾಳ ಕಣ್ಣುಗಳನ್ನು ಭೇಟಿಯಾದವು. ಒಂದು ಕ್ಷಣ, ಎರಡು ಕ್ಷಣ. ಅವರಿಬ್ಬರ ನಡುವೆ ಮೌನ. ಯಾರೂ ಮಾತನಾಡಲಿಲ್ಲ. ಆದರೆ ಆ ಮೌನದಲ್ಲೇ ಯಾವುದೋ ಅಪರಿಚಿತ ಭಾವನೆ ಹುಟ್ಟಿತ್ತು. ಅಕ್ಷತ್ ನಿಧಾನವಾಗಿ ತನ್ನ ಆಸನದಲ್ಲಿ ಕುಳಿತ. ಅದು ದಿಯಾಳ ಎದುರಿನ ಆಸನ. ಅವನು ಮತ್ತೆ ಅವಳತ್ತ ನೋಡಿದ. ದಿಯಾ ಕೂಡ ಅವನತ್ತ ನೋಡಿದಳು. ನಂತರ ಇಬ್ಬರು ತಕ್ಷಣ ತಮ್ಮ ದೃಷ್ಟಿಯನ್ನು ಬೇರೆಡೆ ತಿರುಗಿಸಿದರು. ಅಧಿವೇಶನ ಮುಗಿದ ನಂತರ ನ್ಯಾಯಾಧೀಶರ ಸಮಿತಿ 15 ನಿಮಿಷ ಚರ್ಚಿಸಿತು. ನಂತರ ಫಲಿತಾಂಶ ಘೋಷಿಸಲಾಯಿತು. ಭವಿಷ್ಯದ ವೈದ್ಯಕೀಯ ಯೋಜನೆಗಳಿಗಾಗಿ ಅಮೆರಿಕಾದಲ್ಲಿ ನಡೆಯಲಿರುವ 2 ವಾರಗಳ ವಿಶೇಷ ತರಬೇತಿಗೆ 6 ಸದಸ್ಯರನ್ನು ಆಯ್ಕೆ ಮಾಡಲಾಗಿದೆ. ಹೆಸರುಗಳು ಒಂದೊಂದಾಗಿ ಕೇಳಿಬಂದವು. ದಿಯಾ ತನ್ನ ಉಸಿರನ್ನೇ ಹಿಡಿದುಕೊಂಡಿದ್ದಳು. ಡಾಕ್ಟರ್ ದಿಯಾ ದೀಪಕ್ ಚಂದ್ರ. ಅವಳ ಮುಖದಲ್ಲಿ ಸಂತೋಷ ಅರಳಿತು. ಆದರೆ ಮುಂದಿನ ಹೆಸರು ಕೇಳಿದಾಗ ಅವಳ ಹೃದಯ ಇನ್ನಷ್ಟು ವೇಗವಾಗಿ ಬಡಿದಿತು. ಡಾಕ್ಟರ್ ಅಕ್ಷತ್. ಅವಳು ಮನಸ್ಸಿನಲ್ಲಿ ಸಣ್ಣದಾಗಿ ನಕ್ಕಳು. ಅವರು ಕೂಡ ಆಯ್ಕೆಯಾಗಿದ್ದಾರೆ. ಆದರೆ ಅವನು ಅಲ್ಲಿ ಕಾಣಿಸಲಿಲ್ಲ. ಮುಂದಿನ ಅಧಿವೇಶನ ಆರಂಭವಾಗಲು ಇನ್ನೂ 5 ನಿಮಿಷ. ಎಲ್ಲರೂ ಸಭಾಂಗಣದಲ್ಲಿ ಇದ್ದರು. ಆದರೆ ಅಕ್ಷತ್ ಮಾತ್ರ ಕಾಣಿಸಲಿಲ್ಲ. ದಿಯಾಳ ಕಣ್ಣುಗಳು ಇಡೀ ಕೊಠಡಿಯನ್ನು ಹುಡುಕಿದವು. ಅವನು ಎಲ್ಲಿದ್ದಾನೆ? ಅವಳಿಗೆ ತಾನೇ ಆಶ್ಚರ್ಯವಾಯಿತು. ನಾನು ಯಾಕೆ ಅವನನ್ನು ಹುಡುಕುತ್ತಿದ್ದೇನೆ? ಅವಳು ತನ್ನಲ್ಲೇ ಕೇಳಿಕೊಂಡಳು. ಆದರೆ ಮನಸ್ಸು ಕೇಳಲಿಲ್ಲ. ಅವಳು ಎದ್ದು ಹೊರಗೆ ಬಂದಳು. ಮೊದಲು ಸಂಪೂರ್ಣ ಮಹಡಿಯನ್ನು ಹುಡುಕಿದಳು. ಅವನೂ ಇರಲಿಲ್ಲ. ನಂತರ ಕೆಳಗಿನ ಮಹಡಿಗೆ ಹೋದಳು. ಕಾರಿಡಾರ್ನ ಕೊನೆಯಲ್ಲಿ ಒಬ್ಬ ವ್ಯಕ್ತಿ ಫೋನ್ನಲ್ಲಿ ಮಾತನಾಡುತ್ತಾ ಹೊರಗೆ ನೋಡುತ್ತಿದ್ದ. ಅವನ ಹಿಂದಿನಿಂದ ನಿಧಾನವಾಗಿ ನಡೆದು ಹೋದಳು. ಅಕ್ಷತ್ ಇರಬಹುದಾ? ಅವಳು ಯೋಚಿಸಿದಳು. ಅಷ್ಟರಲ್ಲಿ ಅವನು ಹಠಾತ್ ಹಿಂದಕ್ಕೆ ತಿರುಗಿದ. ದಿಯಾ ಗಾಬರಿಗೊಂಡಳು. ಅವಳ ಕಾಲು ಜಾರಿ. ಅವಳು ಕೆಳಗೆ ಬೀಳುವ ಮುನ್ನ 2 ಬಲವಾದ ಕೈಗಳು ಅವಳನ್ನು ಹಿಡಿದವು. ಕೆಲವು ಕ್ಷಣ ಸಮಯವೇ ನಿಂತಂತಾಯಿತು. ದಿಯಾಳ ತಲೆ ಅವನ ಎದೆಗೆ ಹತ್ತಿರವಾಗಿತ್ತು. ಅವರ ಕೈಗಳು ಒಂದಕ್ಕೊಂದು ಬಿಗಿಯಾಗಿ ಹಿಡಿದಿದ್ದವು. ಅವನ ಉಸಿರಿನ ಬಿಸಿತನ ಅವಳಿಗೆ ಅನುಭವವಾಯಿತು. ಅವನಿಂದ ಬರುತ್ತಿದ್ದ ಮೃದುವಾದ ಪುರುಷ ಸಹಜ ಸುಗಂಧ ಅವಳ ಮನಸ್ಸನ್ನು ಇನ್ನಷ್ಟು ಗೊಂದಲಕ್ಕೀಡು ಮಾಡಿತು. ಅವಳು ನಿಧಾನವಾಗಿ ತಲೆ ಎತ್ತಿದಳು. ಅವರ ಕಣ್ಣುಗಳು ಭೇಟಿಯಾದವು. ಒಂದು ಕ್ಷಣ ಯಾರೂ ಮಾತನಾಡಲಿಲ್ಲ. ಅಕ್ಷತ್ ಮೊದಲು ಮೌನ ಮುರಿದ. ಸ್ವಲ್ಪ ಜಾಗರೂಕತೆಯಿಂದ ಇರಲು ಆಗುವುದಿಲ್ಲವೇ? ದಿಯಾ ಗಾಬರಿಯಿಂದ ಅವನತ್ತ ನೋಡಿದಳು. ನಾನು ನಿನ್ನನ್ನು ಹಿಡಿದುಕೊಳ್ಳದೆ ಇದ್ದಿದ್ದರೆ ಏನಾಗುತ್ತಿತ್ತು ಗೊತ್ತಾ? ಅವನ ಧ್ವನಿಯಲ್ಲಿ ಕಠಿಣತೆ ಇತ್ತು. ಆದರೆ ಅದರೊಳಗೆ ಕಾಳಜಿಯೂ ಅಡಗಿತ್ತು. ದಿಯಾ ತಕ್ಷಣ ಹಿಂದೆ ಸರಿದಳು. ನಾನು. ಆದರೆ ಮಾತು ಪೂರ್ಣಗೊಳ್ಳುವ ಮುನ್ನವೇ ಅವಳು ಹೇಳಿದಳು.
ಇದನ್ನೆಲ್ಲ ಚರ್ಚಿಸಲು ಈಗ ಸಮಯವಿಲ್ಲ. ಬನ್ನಿ. ಅವಳು ಅಕ್ಷದ್ನ ಕೈ ಹಿಡಿದಳು. ಸಭೆ ಶುರುವಾಗಲಿದೆ. ಅಕ್ಷದ್ ಅವಳತ್ತ ಆಶ್ಚರ್ಯದಿಂದ ನೋಡಿದ. ಇವಳಿಗೆ ಏನಾಗಿದೆ? ಅವಳ ಜೊತೆ ಸಭೆಯತ್ತ ನಡೆದು ಹೋದ. ಸಭಾಂಗಣಕ್ಕೆ ಬಂದ ನಂತರ ದಿಯಾ ಆಳವಾಗಿ ಉಸಿರೆಳೆದಳು. ಅಕ್ಷದ್ ಅವಳನ್ನು ಗಮನಿಸಿದ. ನೀವು ಸರಿಯಾಗಿದ್ದೀರಾ? ದಿಯಾ ಮೌನ. ಅವನು ಮತ್ತೆ ಕೇಳಿದ. ನೀವು ಯಾಕೆ ಹೀಗೆ ವಿಚಿತ್ರವಾಗಿ ವರ್ತಿಸುತ್ತಿದ್ದೀರಿ? ಸ್ವಲ್ಪ ವಿರಾಮ. ನಿಮಗೆ ಹುಚ್ಚೆ? ದಿಯಾ ಅವನತ್ತ ಕಣ್ಣು ಎತ್ತಿ ನೋಡಿದಳು. ನನಗೂ ಖಚಿತವಾಗಿ ಗೊತ್ತಿಲ್ಲ. ಆದರೆ ನೀವು ಈ ತರಬೇತಿಗೆ ಹಾಜರಾಗಬೇಕು ಅನ್ನಿಸಿತು. ಅಕ್ಷದ್ ಮೌನವಾಗಿ ಕೇಳುತ್ತಿದ್ದ. ನಿಮ್ಮಂತಹ ವ್ಯಕ್ತಿಗೆ ಈ ಅವಕಾಶ ಬಹಳ ಮುಖ್ಯ. ನೀವು ಮಾಡಿರುವ ಸಮಾಜ ಸೇವೆಯ ಬಗ್ಗೆ ನಾನು ಕೇಳಿದ್ದೇನೆ. ನಿಮ್ಮಿಂದ ಇನ್ನೂ ಹೆಚ್ಚು ಜನರಿಗೆ ಸಹಾಯವಾಗಬಹುದು. ಅಕ್ಷದ್ ಅವಳನ್ನು ಕೆಲ ಕ್ಷಣ ನೋಡಿದ. ನಂತರ ತಣ್ಣನೆಯ ಧ್ವನಿಯಲ್ಲಿ ಹೇಳಿದ. ಎಲ್ಲವೂ ಸರಿಯಾಗಿದೆ. ಆದರೆ ಅಪರಿಚಿತರೊಂದಿಗೆ ಹೇಗೆ ವರ್ತಿಸಬೇಕು ಎಂಬುದು ನಿಮಗೆ ಗೊತ್ತೇ? ಆ ಮಾತು ದಿಯಾಳ ಹೃದಯಕ್ಕೆ ತಟ್ಟಿತು. ಅವಳ ಮುಖದಲ್ಲಿದ್ದ ನಗು ಮಾಯವಾಯಿತು. ಕೆಲವು ಕ್ಷಣ ಮೌನ. ಸಾರಿ, ಅವಳು ನಿಧಾನವಾಗಿ ಹೇಳಿದಳು. ಫೈಲ್ಗಳನ್ನು ತೆಗೆದುಕೊಂಡಳು. ಅವನ ಮುಖದತ್ತ ನೋಡದೆ ಅಲ್ಲಿಂದ ಹೊರಟು ಹೋದಳು. ಅಕ್ಷದ್ ಅವಳನ್ನು ಹೋಗುವುದನ್ನು ನೋಡುತ್ತ ನಿಂತ. ಆದರೆ ಅವನು ಅವಳನ್ನು ತಡೆಯಲಿಲ್ಲ. ಹೋಟೆಲ್ಗೆ ಮರಳಿದ ದಿಯಾ ಸೋಫಾದ ಮೇಲೆ ಕುಳಿತುಕೊಂಡಳು. ಅವಳ ಮನಸ್ಸಿನಲ್ಲಿ ಒಂದೇ ದೃಶ್ಯ. ಅಕ್ಷದ್, ಅವನ ಮಾತು, ಅವನ ಕಣ್ಣುಗಳು, ಅವನ ಕೈಗಳು. ಅವಳು ತಕ್ಷಣ ತನ್ನ ತಲೆಯನ್ನು ಅಲುಗಾಡಿಸಿದಳು. ಇಲ್ಲ ದಿಯಾ, ಸಾಕು. ಅವನು ಕೇವಲ ಒಬ್ಬ ಅಪರಿಚಿತ. ಅವಳು ಗ್ರೀನ್ ಟೀ ಕುಡಿದಳು. ತಂದೆ ತಾಯಿಗೆ ವಿಡಿಯೋ ಕಾಲ್ ಮಾಡಿದಳು. ಆದರೆ ಕರೆ ಮುಗಿದ ನಂತರ ಮತ್ತೆ ತನ್ನ ಲ್ಯಾಪ್ಟಾಪ್ ಮುಂದೆ ಕುಳಿತಳು. ವೈದ್ಯಕೀಯ ಸಂಶೋಧನಾ ಲೇಖನಗಳನ್ನು ಹುಡುಕುತ್ತಿದ್ದಾಗ ಒಂದು ಲೇಖನ ಅವಳ ಕಣ್ಣಿಗೆ ಬಿತ್ತು. ಲೇಖಕನ ಹೆಸರು ಅಕ್ಷದ್. ಅವಳ ಬೆರಳು ನಿಂತಿತು. ಮತ್ತೆ ಅವನೇನಾ? ಕುತೂಹಲದಿಂದ ಲೇಖನ ತೆರೆದಳು. ಓದುತ್ತಾ ಹೋದಂತೆ ಅವಳ ಮುಖ ಬದಲಾಯಿತು. ವಾವ್! ಅವನ ಸಂಶೋಧನೆ ತುಂಬಾ ಆಳವಾಗಿತ್ತು. ಅವನ ವೈದ್ಯಕೀಯ ದೃಷ್ಟಿಕೋನ ವಿಭಿನ್ನವಾಗಿತ್ತು. ಅವನ ಕೆಲಸದ ಮೇಲಿನ ಸಮರ್ಪಣೆ ಅವಳನ್ನು ನಿಜವಾಗಿಯೂ ಪ್ರಭಾವಿತಗೊಳಿಸಿತು. ಅವಳು ಗೂಗಲ್ನಲ್ಲಿ ಟೈಪ್ ಮಾಡಿದಳು. ಅಕ್ಷದ್. ಪರದೆಯ ಮೇಲೆ ಅವನ ಸೇವೆಗಳ ಫೋಟೋಗಳು, ಪದಕಗಳು, ಪ್ರಶಸ್ತಿಗಳು, ಬಡವರೊಂದಿಗೆ ತೆಗೆಸಿಕೊಂಡ ಚಿತ್ರಗಳು, ಅನಾಥ ಮಕ್ಕಳೊಂದಿಗೆ ಇರುವ ಚಿತ್ರಗಳು, ಉಚಿತ ಶಸ್ತ್ರಚಿಕಿತ್ಸೆಗಳ ದಾಖಲೆಗಳು. ದಿಯಾ ಒಂದೊಂದೇ ಚಿತ್ರವನ್ನು ನೋಡುತ್ತಿದ್ದಳು. ಅವಳ ಕಣ್ಣುಗಳಲ್ಲಿ ಆಶ್ಚರ್ಯ. ಇವನೇನಾ ನನ್ನನ್ನು ಇಷ್ಟು ಒರಟಾಗಿ ಮಾತನಾಡಿದ ವ್ಯಕ್ತಿ? ಅವಳು ಅವನ ಜೀವನ ಚರಿತ್ರೆ ಓದಲು ಆರಂಭಿಸಿದಳು. ಮಧ್ಯಮ ವರ್ಗದ ಕುಟುಂಬ, ಚಿಕ್ಕ ವಯಸ್ಸಿನಲ್ಲೇ ತಂದೆಯ ಮರಣ, ಶಿಕ್ಷಕಿಯಾಗಿದ್ದ ತಾಯಿ, ಕಿರಿಯ ಸಹೋದರ, ಕುಟುಂಬದ ಜವಾಬ್ದಾರಿ, ಪಾರ್ಟ್ ಟೈಮ್ ಕೆಲಸ, ವೈದ್ಯಕೀಯ ಶಿಕ್ಷಣ, ಕಠಿಣ ಪರಿಶ್ರಮ, ಜನಸೇವೆ. ದಿಯಾ ನಿಧಾನವಾಗಿ ಕುರ್ಚಿಯಲ್ಲಿ ಹಿಂದೆ ಸರಿದಳು. ಇಷ್ಟು ಕಷ್ಟದ ಜೀವನದಿಂದ ಬಂದಿದ್ದರೂ ಇಷ್ಟು ಜನರಿಗೆ ಸಹಾಯ ಮಾಡಿದ್ದಾನಾ? ಅವಳ ಮನಸ್ಸಿನಲ್ಲಿ ಅಕ್ಷದ್ ಬಗ್ಗೆ ಇದ್ದ ಅಭಿಪ್ರಾಯ ಬದಲಾಗತೊಡಗಿತು. ಅವಳು ಅವನ ವೈಯಕ್ತಿಕ ಮಾಹಿತಿಯನ್ನು ಓದುತ್ತಿದ್ದಳು. ನಿಜವಾದ ಹೆಸರು ಅಕ್ಷದ್ ಜಾಯ್. ವಯಸ್ಸು 28. ವೃತ್ತಿ ಆಂಕಾಲಜಿಸ್ಟ್. ವೈವಾಹಿಕ ಸ್ಥಿತಿ ಅವಿವಾಹಿತ. ದಿಯಾಳ ಕಣ್ಣುಗಳು ಆ ಸಾಲಿನ ಮೇಲೆ ನಿಂತವು. ನಂತರ ಮುಂದಿನ ಸಾಲು. ಪ್ರೇಮ ಸಂಬಂಧ ಗೆಳತಿ, ತಿಳಿದಿಲ್ಲ. ಅವಳು ಕೆಲ ಕ್ಷಣ ಪರದೆಯನ್ನೇ ನೋಡುತ್ತಾ ಕುಳಿತಳು. ಅವಿವಾಹಿತ ಮತ್ತು ಗೆಳತಿ ಕೂಡ ಇಲ್ಲವೇ? ಅವಳ ಹೃದಯ ಏಕೆ ಹಗುರವಾಯಿತು? ಅವಳಿಗೆ ತಾನೇ ಅರ್ಥವಾಗಲಿಲ್ಲ. ನನಗೇನಾಗುತ್ತಿದೆ? ಅವಳು ತಕ್ಷಣ ತನ್ನನ್ನೇ ಗದರಿಸಿಕೊಂಡಳು. ಅವನು ಯಾರು? ಕೇವಲ ಒಬ್ಬ ಅಪರಿಚಿತ. ನನ್ನ ಜೀವನದಲ್ಲಿ ಸಾಧಿಸಬೇಕಾದದ್ದು ತುಂಬಾ ಇದೆ. ಪ್ರೀತಿಗೆ ನನ್ನ ಬಳಿ ಸಮಯವೇ ಇಲ್ಲ. ಅವಳು ಲ್ಯಾಪ್ಟಾಪ್ ಮುಚ್ಚಲು ಪ್ರಯತ್ನಿಸಿದಳು. ಆದರೆ ಮತ್ತೊಮ್ಮೆ ಅದೇ ಪರದೆಯನ್ನು ನೋಡಿದಳು. ಅವನಿಗೆ ನಿಜವಾಗಿಯೂ ಯಾರೂ ಇಲ್ಲವೇ? ಅವಳು ನಿಧಾನವಾಗಿ ತನ್ನನ್ನೇ ಕೇಳಿಕೊಂಡಳು. ನಂತರ ಕಣ್ಣು ಮುಚ್ಚಿದಳು. ಸ್ಟಾಪ್ ಇಟ್. ಇನ್ನೊಂದು ಕಡೆ ಅಕ್ಷತ್ ಕೂಡ ತನ್ನ ಅಪಾರ್ಟ್ಮೆಂಟ್ಗೆ ತಲುಪಿದ್ದ. ಅವನ ಮುಂದೆ ಹಲವಾರು ಫೈಲ್ಗಳು. ಭಾರತದಲ್ಲಿದ್ದ ತನ್ನ ತಂಡಕ್ಕೆ ಒಂದೊಂದೇ ಸೂಚನೆಗಳನ್ನು ನೀಡುತ್ತಿದ್ದ. ಈ ಪ್ರಕರಣವನ್ನು ನಾಳೆಯೊಳಗೆ ಮುಗಿಸಿ. ಆರೋಗ್ಯ ಕುಟುಂಬಕ್ಕೆ ಹಣದ ಬಗ್ಗೆ ಚಿಂತಿಸಬೇಡಿ ಎಂದು ಹೇಳಿ. ಶಸ್ತ್ರಚಿಕಿತ್ಸೆ ಮುಂದೂಡಬಾರದು. ಅವನಿಗೆ ಅಮೆರಿಕಾದ ತರಬೇತಿಯ ಬಗ್ಗೆ ವಿಶೇಷ ಉತ್ಸಾಹ ಇರಲಿಲ್ಲ. ಏಕೆಂದರೆ ಭಾರತದಲ್ಲಿ ಅವನ ಮೇಲೆ ನೂರಾರು ಜವಾಬ್ದಾರಿಗಳಿದ್ದವು. ಆದರೆ ತಂಡದ ಸದಸ್ಯರು ಅವನ ಜವಾಬ್ದಾರಿಗಳನ್ನು ಸ್ವೀಕರಿಸಲು ಒಪ್ಪಿಕೊಂಡರು. ಎಲ್ಲವೂ ಸರಿಯಾಯಿತು. ಅವನು ಫೋನ್ ಇಟ್ಟ. ಕೆಲವು ಕ್ಷಣ ಮೌನವಾಗಿ ಕಿಟಕಿಯ ಹೊರಗೆ ನೋಡಿದ. ಆ ಕ್ಷಣ ಅವನ ಮನಸ್ಸಿಗೆ ಒಂದು ಮುಖ ಬಂತು. ದಿಯಾ. ಅವನು ತನ್ನನ್ನೇ ಪ್ರಶ್ನಿಸಿದ. ನಾನು ಅವಳ ಬಗ್ಗೆ ಯಾಕೆ ಯೋಚಿಸುತ್ತಿದ್ದೇನೆ? ಅವನು ತಕ್ಷಣ ಆ ಯೋಚನೆಯನ್ನು ತಳ್ಳಿ ಹಾಕಿದ. ಇಲ್ಲ, ನನಗೆ ಕೆಲಸವಿದೆ. ನನ್ನ ಗುರಿ ಮುಖ್ಯ. ಅವನು ಫೈಲ್ ತೆಗೆದುಕೊಂಡು ಮತ್ತೆ ಕೆಲಸಕ್ಕೆ ಕುಳಿತ. ಆದರೆ ಕೆಲವು ಕ್ಷಣಗಳ ನಂತರ ಅವನ ಕಣ್ಣ ಮುಂದೆ ಮತ್ತೆ ಅದೇ ದೃಶ್ಯ. ದಿಯಾ ಕೆಳಗೆ ಬೀಳುವ ಕ್ಷಣ ಅವಳನ್ನು ಹಿಡಿದ ತನ್ನ ಕೈಗಳು, ಅವಳ ಕಣ್ಣುಗಳು, ಅವಳ ಮುಖ. ಅವನು ನಿಧಾನವಾಗಿ ಕಣ್ಣು ಮುಚ್ಚಿದ. ಸ್ಟ್ರೇಂಜ್ ಎಂದು ಮಾತ್ರ ಹೇಳಿದ. ಒಂದೇ ರಾತ್ರಿ, ಒಂದೇ ನಗರದಲ್ಲಿ, ಎರಡು ಹೃದಯಗಳು, ಒಬ್ಬರನ್ನೊಬ್ಬರು ಅರಿಯದೆ
ಒಬ್ಬರ ಬಗ್ಗೆ ಯೋಚಿಸುತ್ತಿದ್ದವು. ದಿಯಾಗೆ ಅಕ್ಷತ್ ಕೇವಲ ಒಬ್ಬ ಅಪರಿಚಿತ. ಅಕ್ಷತ್ಗೆ ದಿಯಾ ಕೇವಲ ಒಬ್ಬ ಸಹೋದ್ಯೋಗಿ. ಆದರೆ ವಿಧಿಗೆ ಮಾತ್ರ ಗೊತ್ತಿತ್ತು, ಇವರಿಬ್ಬರ ಈ ಭೇಟಿ ಸಾಮಾನ್ಯ ಭೇಟಿಯಲ್ಲ ಎಂದು. ಇದು ಒಂದು ದೊಡ್ಡ ಕಥೆಯ ಆರಂಭ, ಒಂದು ಪ್ರೀತಿಯ ಆರಂಭ, ಒಂದು ತ್ಯಾಗದ ಆರಂಭ, ಇಂತು ಒಂದು ಹೃದಯ ಒಡೆಯುವ ಕಥೆಯ ಆರಂಭವೂ ಹೌದು. ಆದರೆ ಅದಕ್ಕಿಂತ ಮೊದಲು ಅವರ ಜೀವನದಲ್ಲಿ ಮತ್ತೊಬ್ಬಳು ಪ್ರವೇಶಿಸಲಿದ್ದಳು, ಜಾನು. ಅವಳ ಪ್ರವೇಶದೊಂದಿಗೆ ದಿಯಾ ಮತ್ತು ಅಕ್ಷತ್ ಅವರ ಬದುಕಿನ ದಿಕ್ಕೇ ಬದಲಾಗಲಿದೆ. ಯಾರು ಗೆಲ್ಲುತ್ತಾರೆ, ದಿಯಾ, ಜಾನು, ವಿಧಿಯೇ? ಹಾಯ್ ಫ್ರೆಂಡ್ಸ್, ಈ ಕಥೆಯಲ್ಲಿ ನಿಮಗೆ ದಿಯಾ ಇಷ್ಟವಾಯಿತಾ ಅಥವಾ ಅಕ್ಷತ್? ಇವರಿಬ್ಬರ ಮೊದಲ ಭೇಟಿಯಲ್ಲೇ ನಿಮಗೆ ಏನಾದರೂ ವಿಶೇಷ ಭಾವನೆ ಕಾಣಿಸಿತೆ? ಆದರೆ ನೆನಪಿಡಿ, ಇದು ಕೇವಲ ಆರಂಭ. ಮುಂದೆ ಅಕ್ಷತ್ನ ಜೀವನಕ್ಕೆ ಜಾನು ಹೇಗೆ ಬರುತ್ತಾಳೆ? ದಿಯಾ ಯಾವಾಗ ತನ್ನ ಮನಸ್ಸಿನಲ್ಲಿರುವ ಪ್ರೀತಿಯನ್ನು ಅರಿತುಕೊಳ್ಳುತ್ತಾಳೆ? ಅಕ್ಷತ್ ಯಾರನ್ನು ತನ್ನ ಜೀವನ ಸಂಗಾತಿಯಾಗಿ ಆರಿಸಿಕೊಳ್ಳುತ್ತಾನೆ? ಇಂತು ಯಾರ ಹೃದಯಕ್ಕೆ ನೋವಾಗುತ್ತದೆ? ಇವೆಲ್ಲ ತಿಳಿಯಲು ಮುಂದಿನ ಭಾಗವನ್ನು ತಪ್ಪದೇ ನೋಡಿ. ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ದಿಯಾ ಅಕ್ಷತ್ ಅಥವಾ ಅಕ್ಷತ್ ಜಾನು, ಯಾವ ಜೋಡಿ ನಿಮಗೆ ಇಷ್ಟ? ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಅವರೆಗೂ ನಿಮ್ಮ ಪ್ರೀತಿಯೊಂದಿಗೆ. ಬೈ.